ಇವತ್ತಿನ ಡಿಬೇಟ್ನಲ್ಲಿ ರಾಜಕೀಯ ಪಕ್ಷಗಳ ವಕ್ತಾರರು ಇಲ್ಲ. ಇರುವವರೆಲ್ಲರೂ ರಾಜಕೀಯ ಪರಿಣಿತರೇ. ರಾಜ್ಯ ರಾಜಕಾರಣ ಯಾವ ಕಡೆ ಹೋಗ್ತಾ ಇದೆ, ಬದಲಾವಣೆ ಆಗುತ್ತಾ, ಆಗಬೇಕಾದ್ರೆ ಯಾವಾಗ ಆಗುತ್ತೆ ಮತ್ತು ಯಾವ ರೀತಿಯ ಬದಲಾವಣೆ ಅಂತ ನಾವು ಮಾತಾಡ್ತಾ ಇದ್ವಿ. ಶಂಕರ್ ಶೆಟ್ಟರ್ ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ರು, ಯಾವಾಗ ಮುಖ್ಯಮಂತ್ರಿಗಳ ಬದಲಾವಣೆ ರಾಜ್ಯದಲ್ಲಿ ಆಗಿದೆಯೋ ಮೂರು ಪಕ್ಷದಲ್ಲಿ BJP, ಕಾಂಗ್ರೆಸ್, JDS ಮುಖ್ಯಮಂತ್ರಿಗಳ ಬದಲಾವಣೆ ಅಂತಾದಾಗ ಮುಂದಿನ ಎಲೆಕ್ಷನ್ ಆ ಪಕ್ಷ ಹೊಡೆತ ತಿಂದಿದೆ. ಮತ್ತೆ ಕಾರಣ ಕೊಟ್ಟು ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅದೇ ಹೇಳಿ ರಾಮಕೃಷ್ಣ ಅವರು ಫೋನ್ ಕದ್ದಾಲಿಕೆಯಲ್ಲಿ ಇದು ಮಾಡ್ಕೊಂಡು ಹೈಕಮಾಂಡ್ ಇಳಿಬೇಕಂತ. ನೆಕ್ಸ್ಟ್ ಯಾರು ಅಂತ ಇದ್ರು ಗೊತ್ತಾ, ವೀರೇಂದ್ರ ಪಾಟೀಲ್ ಅಂತ ಇದ್ರು. ಆಗಲೂ ರಾಜೀವ್ ಗಾಂಧಿ ಏರ್ಪೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರೆ ಅವ್ರು ಹೆಲ್ತ್ ಇಲ್ಲ ಅಂತ. ಈಸ್ ರಿಯಲಿ ಪ್ಯಾರಲಿಸ್ ಅಟ್ಯಾಕ್ ಆಗಿತ್ತು, ತುಂಬ ಅವ್ರ ಆರೋಗ್ಯ ಚೆನ್ನಾಗಿದೆ, ಇನ್ನು ಅವ್ರಿಗೆ ಆಡಳಿತ ಮಾಡಲಿಕ್ಕಾಗಿಲ್ಲ ಅಂತ ಕಾರಣ ಕೊಟ್ಟು ತೆಗಿತಾರೆ. ಆಯ್ತಲ್ಲ ಅದೊಂದು. ನೆಕ್ಸ್ಟ್ ಯಡಿಯೂರಪ್ಪ ಅಂತ ಇದ್ರು, ಯಾವುದು ಲೋಕಾಯುಕ್ತ ರಿಪೋರ್ಟ್ ಮೇಲೆ ಗೊತ್ತಲ್ಲ, ಲೋಕಾಯುಕ್ತ ರಿಪೋರ್ಟ್ ಮೇಲೆ ಯಡಿಯೂರಪ್ಪ ಫಸ್ಟ್ ಟೈಮ್ ಲೋಕಾಯುಕ್ತ ನಿಮಗೆ ಅಡ್ವಾನ್ಸ್ ಬಂದಿಯ ಪರಿಮಾರ್ಕ ಯು ಆರ್ ಇನ್ವಾಲ್ವ್ಡ್ ಇನ್ ಕೂಡ ಸೋತರು ಕಾಂಗ್ರೆಸ್. ಇದಕ್ಕೆ ಅಲ್ಲ ಕಾರಣ ಅಲ್ಲ ಎಕ್ಸಿಸ್ಟಿಂಗ್ ಹೇಳಿ ನಾನು ಹೇಳಿದ ಯಾವ ಕಾರಣ ಕೊಟ್ಟು ತೆಗಿಬೇಕು, ಹೌದಲ್ವಾ? ಆಯ್ತು. ಸೆಕೆಂಡ್ ಟೈಮ್ ಯಡಿಯೂರಪ್ಪ ಅಂತ ತೆಗೆದ್ರೆ ಗೊತ್ತಾ, ಕಾರಣ ಬೇರೆ ಇರ್ಬೋದು, ಭ್ರಷ್ಟಾಚಾರ, ಬಟ್ ಅವ್ರು ಪಬ್ಲಿಕ್ ತೋರಿಸಿದ್ರು ಏಜ್ ಆಯ್ತು ಅಂತ. ಯು ಕ್ರಾಸ್ 75 years, ನಮ್ಮ ಇದ್ರ ಪ್ರಕಾರ ನಿಮಗಿಲ್ಲ 75 years ಇಳಿ ಅಂತ. ಅವರು ಮುಖ್ಯಮಂತ್ರಿ ಆದಾಗಲೇ 75 ಆಗಿತ್ತು. ಬಟ್ ಹೇಳಿದ್ರು ನಮ್ಗೆ ನಿಮ್ಗೆ ಏಜ್ ಅಲ್ಲ, ಅವರೇ ಇದು ನಾವು ಹೇಳಿದಲ್ಲ, ಯಡಿಯೂರಪ್ಪನವರು ಹೇಳಿದ್ದು ನಂಗೆ ಏಜ್ ಆಯ್ತು ಇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಫೋನ್ ಒಂದು ಅವ್ರು ಕಾಯ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು ಅವ್ರ ಸ್ಟೇಟ್ಮೆಂಟ್ ಎಲ್ಲ. SM ಕೃಷ್ಣ ಅವ್ರ ಮೇಲೆ ಯಾವ ಆರೋಪ ಇರಲಿಲ್ಲ. ಇಡೀ ಎಲ್ಲ ಎಕ್ಸಿಟ್ ಪೋಲ್ಗಳು SM ಹೇಳ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆ ಆಗದೆ ಇದ್ದಾಗೂ ಸೋತಿದ್ದಾರೆ, ಆದಾಗಂತೂ ಯಾವುದೇ CM ಅಂತ ಈಗ ಕಾರಣ ಕೊಟ್ಟು ತೆಗ್ದಿದ್ದಾರೆ ಅಂತ. ಈ ಸಲ ಏನು ಕಾರಣ ಅಂತ ಕೊಡಬೇಕು? ಪಬ್ಲಿಕ್ ಈಗ CM ಅಂದ್ರೆ ಇಸ್ ದ ಪಬ್ಲಿಕ್ ಫೇಸ್, ನಾಟ್ ಈಗ ಪಾರ್ಟಿ ಪ್ರೆಸಿಡೆಂಟ್ ಯಾರನ್ನು ಮಾಡ್ಕೊಳ್ಳಿ, ಏನು ಬೇಕಾದ್ರೆ ನಮಗೆ ಸಂಬಂಧ ಇಲ್ಲ. ಈಸ್ ದಿ ಪಾರ್ಟಿ, ಈ ಬಿಲಾಂಗ್ಸ್ ಟು ದ ಪಾರ್ಟಿ. ನಮ್ಗೆ ಪಾರ್ಟಿ ಪ್ರೆಸಿಡೆಂಟ್ ಯಾರಾದ್ರೆ ಜನದಲ್ಲಿ ಯಾರಾಗಲಿ, ಕಾಂಗ್ರೆಸ್ ಅಲ್ಲಿ, ಬಟ್ CM ಅಂತ ಹೇಳಿ ಈಸ್ ಅವರ್ ಅಜಿತ್ ಇದ್ದು ಚೀಫ್ ಮಿನಿಸ್ಟರ್, ನಂದು, ರೇಷ್ಮೆ ಅವರು, ನಾಥ ಎಲ್ಲರೂ ಚೀಫ್. ಸೊ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅದು ಆ ರೀತಿ. ಸೊ ಈಗ CM ಆಗಿ ಅವರಿಗೆ ಈಗ ಏನಾದ್ರೂ ತೊಂದರೆ ಯಾಕೆ ತೆಗಿತೀರಿ ಅಂತ ರೀಸನ್ ಕೊಡ್ಬೇಕು, ಹೌದಲ್ವಾ? ಪಬ್ಲಿಕ್ ಯಾವ ರೀಸನ್ ಕೊಡ್ತಾರೆ ಇವರು? ಅವ್ರು ಹೇಳ್ತಾರೆ ನಾನು 5 ವರ್ಷ CM ಅಂತ ಹೇಳ್ತಾರೆ. ಒಂದ್ಸಲ ಬಜೆಟ್ ಹಚ್ಚುವತಕ್ಕ ನಾನೇ ಬಜೆಟ್ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಪುಣ್ಯಕ್ಕೂರು ಇದುವರೆಗೆ ಒಪ್ಪಂದ ಆಗಿಲ್ಲ ಅಂತ, ಒಪ್ಪಂದ ಆಗಿದೆ ಅಂತ ಎಲ್ಲಿನೂ ಹೇಳಿಲ್ಲ. ಅವರು ಹೇಳಿ ಆಗಿಲ್ಲ ಅಂತ ಅಷ್ಟು ಒಪ್ಪಂದ ಆಗಿಲ್ಲ ಅಂತ ಹೇಳಿರ್ಬೋದು, ಬಟ್ ಆಗಿದಂತೆ ಯಾರುವರೆಗೂ ಗೊತ್ತಿಲ್ಲ. ಇವನ್ DK ಶಿವಕುಮಾರ್ ಕೂಡ ಪಬ್ಲಿಕ್ ಅಲ್ಲಿ ಒಪ್ಪಂದ ಆಗಿದೆ ಅಂತ ಯಾರು ಹೇಳಿಲ್ಲ. ಅಂಡರ್ಸ್ಟ್ಯಾಂಡಿಂಗ್. ಸೊ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಈಗ ಇದು ಹೈಕಮಾಂಡ್ ಉಂಟಲ್ಲ, ಅದು ಕೂಡ ಪರ್ಟಿಕ್ಯುಲರ್ಲಿ ಖರ್ಗೆ ಅವರು ಕರ್ನಾಟಕದವರಾಗಿ ಇಷ್ಟು ಡಿಲೇ ಮಾಡಬಾರ್ದಿತ್ತು. ಹಿ ನೋಸ್ ದಿ ಪಾಲಿಟಿಕ್ಸ್ ಆಫ್ ಕರ್ನಾಟಕ ವೆರಿ ವೆಲ್, ಹೌದಲ್ವಾ? ಈಸ್ ದ ಸುಪ್ರೀಂ. ನಾಳೆ ಹೈಕಮಾಂಡ್ ಡಿಸಿಷನ್ ಇದ್ದಾರೆ. ಈಸ್ ಪ್ರಿಸೈಡಿಂಗ್ ದಿ ಮೀಟಿಂಗ್ ಹೈಕಮಾಂಡ್ ಅಲ್ಲಿ ಇರುವವರು ಯಾರು? ಮುಖ್ಯವಾಗಿರುವವರು ರಾಹುಲ್ ಗಾಂಧಿ, ಖರ್ಗೆ ಅವರು, PC ವೇಣುಗೋಪಾಲ್ ಮತ್ತೆ ಸುರ್ಜಿವಾಲಾ ಇನ್ಚಾರ್ಜ್ ಇರೋದು. ಮತ್ತೆ ಸೋನಿಯಾ ಗಾಂಧಿ ಅವರೆಲ್ಲ ಬರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಅಥವಾ ಅವರದ್ದೊಂದು ವಾಯ್ಸ್ ಕೇಳಲಿಕ್ಕೆ ಇರ್ಬೋದು. ಸೊ ಇದು ಡಿಸಿಷನ್ ತಗೊಳ್ಳಿಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ನೆಕ್ಸ್ಟ್ ಹೈಕಮಾಂಡ್ ಪ್ರೆಸೆಂಟ್ ಮಾಡ್ತೇನೆ ಅಂತ ಹೇಳಿದರೆ, ಖರ್ಗೆ ಅವ್ರು ನಿನ್ನೆ ನೀವು ಹೇಳಿದಾಗೆ ಅಷ್ಟೊಂದು ಕುತೂಹಲದಲ್ಲಿಲ್ಲ. ತುಂಬ ಅವ್ರು ತನ್ನ ವೀಕ್ನೆಸ್ ತಾನು ಹೇಳಿಲ್ಲ, ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ನನ್ನ ಕೈಯಲ್ಲಿ ಇಲ್ಲ, ಹೈಕಮಾಂಡ್ ಡಿಸ್ಕಷನ್. ಈಗ ಅದು ಹೈಕಮಾಂಡ್ ಡಿಸ್ಕಷನ್ ಇನ್ನೊಂದನ್ನು ಪರ್ದಡೆ. ನಮಗೆ ಕರ್ನಾಟಕ ಜನತೆಗೆ ಏನಂತ ಹೇಳಿದರೆ, ಏನಾದರೂ ಒಂದು ಡಿಸಿಷನ್ ಕೊಡಪ್ಪ, ವೆದರ್ ಕಂಟಿನ್ಯೂಷನ್ ಆರ್ ನಾಟ್ ಕಂಟಿನ್ಯೂಷನ್. ಇಫ್ ಈಸ್ ಕಂಟಿನ್ಯೂ ಟಿಲ್ ವಾಟ್ ಟೈಮ್ ಈಸ್ ಕಂಟಿನ್ಯೂ ಅಂತ ಹೇಳಿಕ್ಕೆ ಆಗುದಿಲ್ಲ. ಅದಾಯ್ತಾ? ಪಬ್ಲಿಕ್ ಡೊಮೈನ್ ಇಲ್ಲ. ಪುನಃ ಅವರೊಟ್ಟಿಗೆ ಸೆಕೆಂಡ್ ಒಪ್ಪಂದ ಆಗಬೇಕು. ತೆಗೆಯುವುದಾದರೆ ಇನ್ನೊಮ್ಮೆ ತೆಗಿಬೋದು. ಈಗ ಸದ್ಯಕ್ಕೆ ಅವರು ಚಾನ್ಸ್ ಕೊಟ್ಟು ಅವ್ರು ಕಂಟಿನ್ಯೂ ಅಂತ ಹೇಳಿದ್ರೆ ನಮಗೇನು ಗೊತ್ತು, ಈಸ್ ಕಂಟಿನ್ಯೂ ಟಿಲ್ 5 years ಅಂತಲೇ. ಮಧ್ಯದಲ್ಲಿ ಅವ್ರೊಳಗೆ ಏನು ಒಪ್ಪಂದ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿ. ಈ ಸಲ ಅವರು ಮತ್ತೇನು ಗೊತ್ತು, ಈಗ ನಂಗೆ ಬಂದ ಮತ್ತೆ ಇವನ್ DK ಶಿವಕುಮಾರ್ ಈ ಗಲಾಟೆಯಲ್ಲಿ ಬೇಡಪ್ಪ ಹೋಗ್ಬಿಡುವ ಅಂತ. ಬಟ್ ಅವ್ರು ಹಿಂಬಾಲಕರು ಇದ್ದಾರಲ್ಲ, ಪರ್ಟಿಕ್ಯುಲರ್ ಟಾಪ್ ಲೀಡರ್ಸ್ ಅಂತ, ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರಲ್ಲ, ನಾನು ಒಂದಿನ CM ಅವ್ರು ಬಿಡುವುದಿಲ್ಲ ಅವರನ್ನು ಇಳಿಲಿಕ್ಕೆ ಅಂತ ಅದೊಂದು ಸುದ್ದಿ ಉಂಟು. ಪರಮೇಶ್ವರ್ ಒಬ್ಬನೇ ಹೇಳ್ತಾರಲ್ಲ, ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಕೂಡ ಪಾರ್ಟಿ ಪವರಿಗೆ ಬಂದರೆ ಅದಕ್ಕೆ ಒಬ್ಬನೇ ಕಾರಣ ಅಲ್ಲ, ಎಲ್ಲ ಕಾರಣ. ನಾನು 2014 ಇರುವಾಗ 2013 to 14 ಮೆಜಾರಿಟಿ ಬಂದಿತ್ತು. ನಾನು ಆಗ ಬಂದಿದ್ದೆ. ನಾನು ಎಲೆಕ್ಷನ್ ಸೋತ್ಬಿತ್ತೆ, ಕ್ಲೇಮ್ ಅದು ಡಿಫರೆಂಟ್ ಅಂತ ಹೇಳ್ತಾರೆ. ಜಾರಕಿಹೊಳಿ ಅವರು ಅದೇ ರೀತಿ ಹೇಳ್ತಾರೆ. ಸೊ ಇವರಿಗೆಲ್ಲ ಏನು ಗೊತ್ತಾ, DK ಶಿವಕುಮಾರ್ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯನಾ? ಅದು ಎಲ್ಲ ಅವ್ರದ್ದು ಆಯ್ತಲ್ಲ. ಈಗ ಸಿದ್ದರಾಮಯ್ಯ ಒಬ್ಬ ನಡೀತಾ ಹೋಯ್ತು, ಅವರೊಟ್ಟಿಗೆ ನನಗೆ ಇನ್ನು DK ಶಿವಕುಮಾರ್ ಅಂದರೆ ಇವರೆಲ್ಲ ಇದೇ ರೀತಿ ಅಗೇನ್ಸ್ಟ್ ಕಮೆಂಟ್ ಮಾಡಿಕೊಂಡು ಒಂದ್ಸಲ ಚೀಫ್ ಮಿನಿಸ್ಟರ್ ಸೀಟಲ್ಲಿ ಕೂತ್ಕೊಂಡಿರ್ಟಲ್ಲ, ಮತ್ತೆ ಯಾರನ್ನೂ ಕಂಟ್ರೋಲ್ ಮಾಡೋದು ಕಷ್ಟ. ಹೈಕಮಾಂಡ್ ಸುಮ್ಮನೆ ಏನೋ ಒಂದು ಭಯ ಭಕ್ತಿಯಿಂದ ಹೈಕಮಾಂಡ್ ಅಂತ ಹೇಳುವ ಹೈಕಮಾಂಡಿಗೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ DK ಇವರನ್ನು ಸಿದ್ದರಾಮಯ್ಯನು ಇಳಿರಂತ ಹೇಳೋರು ಇಳಿಯಿಲ್ಲ, ಏನು ಮಾಡ್ಲಿಕ್ಕಾಗ್ತದೆ? ಇಳಿಗೆ ಏನಾದರೂ ಉಂಟಾ? ಅವರ ಇಳಿಸುವ ರೈಟ್ ಇರೋದು ಯಾರು ಗೊತ್ತಾ? ಶಾಸಕಾಂಗ ಪಕ್ಷದವರಿಗೆ ಮಾತ್ರ. ಮೆಜಾರಿಟಿ MLAs ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಸಂವಿಧಾನಾತ್ಮಕವಾಗಿ ಮಾತಾಡ್ತಾರೆ. ಎಸ್ ಪ್ರಶಾಂತ್, ಡಾರ್ಕ್ ಹಾರ್ಸ್ ಆಗಿ ಯಾರೋ ಬರೋ ಪಾಸಿಬಿಲಿಟಿ ಬಗ್ಗೆ ರವೀಂದ್ರ ರೇಷ್ಮೆ ಅವರು ಹೇಳ್ತಾರೆ. 1 to 10 ಇನ್ ದ ರೇಷಿಯೋ ಆಫ್ 1 to 10 ಎಷ್ಟು ಪಾಸಿಬಿಲಿಟಿ ಇದೆ? ಅಜಿತ್, ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕರು ಇದರ ಬಗ್ಗೆ ತುಂಬ ಚರ್ಚೆ ನಡೆದಿದೆ, ಕೆಲವು ಟ್ರೋಲ್ ಕೂಡ ನಡೀತದೆ. ಹೆಂಗೆ AICC ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ.
ಆಮೇಲೆ first family. AICC ಅಧ್ಯಕ್ಷರು ಬಂದು ಇಲ್ಲ ಕರ್ನಾಟಕದ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸ್ವಾತಂತ್ರ್ಯ ಅವ್ರಿಗೇನಿರಲ್ಲ. ಗಾಂಧಿ ಪರಿವಾರವೇ ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಡಾರ್ಕ್ ಹಾರ್ಸ್ ಬಗ್ಗೆ, ಈಗ ಡಾರ್ಕ್ ಹಾರ್ಸ್ ಅಂತ ಇಡೀ ರಾಜ್ಯ ನೋಡ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು. ಹೌದು. ಅಂದರೆ ಇವರು ಬೇಡ ಅವರು ಬೇಡ ಅವ್ರು ಬರಲಿ ಅಂತ. ಬಟ್ ಆ ರೀತಿಯ ಸಾಧ್ಯತೆಗಳು ಈ ಪ್ರಕರಣದಲ್ಲಿ ಕಡಿಮೆ ಅಂತ ನನಗನ್ಸುತ್ತೆ. ಅದಕ್ಕೆ ಕೇಳಿದ್ರೆ 1 to 10 ರೇಷನಲ್ಲಿ ಎಷ್ಟಿರ್ಬೋದು? ಈ ಪ್ರಕರಣದಲ್ಲೂ ಕಡಿಮೆ ಒಂದು. ಇನ್ನೊಂದು, ಮಲ್ಲಿಕಾರ್ಜುನ್ ಖರ್ಗೆ ಮಸ್ಟ್ ಬಿ ಲುಕಿಂಗ್ ಅಟ್ ಫ್ಯೂಚರ್ ಆಫ್ ಹಿಸ್ ಸನ್. ಆ ಕಾರಣದಿಂದ ಅವರು ನೀವು ಸಿದ್ದರಾಮಯ್ಯನವ್ರನ್ನ ತೆಗೆಯೋ ಗುಂಪಿನಲ್ಲಿ ನಾನಿದ್ದೀನಿ ಅಥವಾ ಇಟ್ಕೊಳ್ಳೋ ಗುಂಪಿನಲ್ಲಿ ನಾನಿದ್ದೀನಿ ಅನ್ನೋದನ್ನು ಅವ್ರು ತೋರಿಸ್ತಾ ಇಲ್ಲ. ಯಾಕಂದರೆ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಕುರುಬರ ಮತಗಳು ಕೂಡ ಬಹಳ ಮುಖ್ಯ ರೋಲನ್ನು ನಿಭಾಯಿಸ್ತವೆ. ಈಗ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೇಳ್ತಿದ್ದಾರೆ RSS ಯಾಕೆ. ಪ್ರಿಯಾಂಕ್ ಖರ್ಗೆ ವಾಂಟ್ ಟು ಎಸ್ಟಾಬ್ಲಿಷ್ ಹಿಮ್ಸೆಲ್ಫ್ ಆಸ್ ಎ ಪೋಸ್ಟ್ ಸಿದ್ದರಾಮಯ್ಯ ಸಿನಾರಿಯೋದಲ್ಲಿ ನಾನು ಅನ್ಇಕ್ವಿವೋಕಲಿ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಅನ್ನು ಹೊಂದಿರುವ ವ್ಯಕ್ತಿ ಅನ್ನೋದನ್ನು ತೋರಿಸುವ ಪ್ರಯತ್ನ ಅವರು ಇಡೀ ದೇಶಕ್ಕೆ ಮಾಡಿದರು. ಕಾಂಗ್ರೆಸ್ ಹೈಕಮಾಂಡ್ಗೂ ಮಾಡಿದರು, ನನ್ನನ್ನು ಅಟ್ಲೀಸ್ಟ್ DCM ಮಾಡಿ ಅಂತ. ಆ ಸಿನಾರಿಯೋದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಮಧ್ಯಪ್ರವೇಶಿಸಿ ಇವ್ರನ್ನ ಇಟ್ಕೊಳ್ಳಿ ಇವ್ರನ್ನ ತೆಗೀರಿ ಆ ನಿರ್ಣಯ ಮಾಡಿದ್ರು ಕೂಡ ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ. ಆ ಎಕ್ಸಿಕ್ಯೂಷನ್ಗೆ ಕಾಂಗ್ರೆಸ್ ವಾತಾವರಣದಲ್ಲಿ ಗಾಂಧಿ ಪರಿವಾರದ ಮೊಹರೆ ಬೇಕೇ ಬೇಕು. ಗಾಂಧಿ ಪರಿವಾರಕ್ಕೆ ಇರ್ತಕ್ಕಂಥ ಆತಂಕ ಏನಾಜಿತ್ತು ಇವತ್ತು. ನಾವೆಲ್ಲ ಹಿಂದೀಗ ನಿಜಲಿಂಗಪ್ಪ ಅವ್ರದ್ದು ಮಾತಾಡ್ತೀವಿ, ದೇವರಾಜ ಅರಸರದ್ದು ಮಾತಾಡ್ತೀವಿ, ನಾವು ವೀರೇಂದ್ರ ಪಾಟೀಲ್ರದ್ದು ಮಾತಾಡ್ತೀವಿ, ಬಂಗಾರಪ್ಪನವ್ರದ್ದು ಮಾತಾಡ್ತೀವಿ. ಆಗ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇದ್ದರು. ಇಂದಿರಾ ಗಾಂಧಿ ಟೈಮಲ್ಲಿ ಕಾಂಗ್ರೆಸ್ ಬಳಿಯೇ ಅಧಿಕಾರದಲ್ಲಿತ್ತು. ರಾಜೀವ್ ಗಾಂಧಿ ಟೈಮಲ್ಲಿ ಹೋಯ್ತು ಬಂತು ಹೋಯ್ತು, 5 ವರ್ಷಕ್ಕೊಮ್ಮೆ ಅಧಿಕಾರಕ್ಕೆ 10 ವರ್ಷದಲ್ಲಿ 5 ವರ್ಷ ಅಧಿಕಾರದಲ್ಲಿರೋ ವಿಶ್ವಾಸ ಇರ್ತಿತ್ತು. ಇವತ್ತು ಅಧಿಕಾರ ಹೋಗಿ 12 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ಹೈಕಮಾಂಡ್ಗೆ ಅನಿಸ್ತಿದೆ ಅಜಿತ್. ನಾನು ನನಗೆ ದಿಲ್ಲಿಯವ್ರಿಗೆ ಮಾತಾಡಿದ್ದರ ಪ್ರಕಾರ ರಾಹುಲ್ ಗಾಂಧಿ ಅವ್ರಿಗೆ ಅನಿಸ್ತಾ ಇರೋದು ಸಿದ್ದರಾಮಯ್ಯ ಸೆಡ್ ಹೊಡೆದು ಬಿಟ್ರೆ. ಸೊ ನಿಮಗೊಂದಿಷ್ಟು ಟೈಮ್ ತಗೊಂಡು ನಿರ್ಣಯವನ್ನು ಎಕ್ಸಿಕ್ಯೂಟ್ ಮಾಡೋದು ಬೇರೆ. ನೀವು ಏಕಾಏಕಿ ಮಾಡ್ಲಿಕ್ಕೆ ಹೋದಾಗ ಸಿದ್ದರಾಮಯ್ಯನವರು ಸೆಡ್ ಹೊಡೆದು ಬಿಟ್ರೆ ಕಾಂಗ್ರೆಸ್ಸಿನ ಏನು 38ರಿಂದ 42% ವೋಟ್ ಬ್ಯಾಂಕ್ ಇದೆ, ಅದರಲ್ಲಿ ಸರಾಸರಿ 5-6% ಹೋಯಿತು ಅಂತ ಲೆಕ್ಕ. ನೀವು ಹೆಂಗೆ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡ್ತೀರಾಗ? ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರ ವೋಟ್ ಬರ್ತವೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿ ಕುರುಬರ 8% ಮತಗಳೇನಿವೆ, ದೇ ಆರ್ ಕ್ರೂಷಿಯಲ್ ಫಾರ್ ಕಾಂಗ್ರೆಸ್ ಟು ವಿನ್ ದ ಸೀಟ್. ಸಿದ್ದರಾಮಯ್ಯನವ್ರನ್ನ ಮುನಸಿಗೆ ದೂಡಿ ಆ ವೋಟ್ಗಳನ್ನು ಕಳೆದುಕೊಳ್ಳುವ ಸೆನ್ಸ್ ಏನು, ಸಿದ್ದರಾಮಯ್ಯನವ್ರನ್ನ ಅಪಮಾನ ಮಾಡಿ ಏನಾದರೂ ತೆಗಿಲಿಕ್ಕೆ ಹೋಗಿ ಆ ವೋಟ್ಗಳು ಲಿಂಗಾಯತರಂತೆ ನಮ್ಮ ಜೊತೆ ಎಂದೂ ಬರದೆ ಹೋದರೆ ಕಾಂಗ್ರೆಸ್ ಇವತ್ತೇನೊಂದು ಕಂಫರ್ಟೇಬಲ್ ಪೊಸಿಷನ್ನಲ್ಲಿದೆ ಅಲ್ವಾ, ಸ್ಲಿಪ್ ಡೌನ್ ಆಗ್ಬೋದು. ಯಾಕಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅಜಿತ್, ಯಡಿಯೂರಪ್ಪನವರು ಮುನಿಸ್ಕೊಂಡಾಗಲೂ ಕೂಡ ವೋಟ್ಗಳು KJPಗೆ ಹೋಗಿವೆ ಹೊರತು ಕಾಂಗ್ರೆಸ್ಸಿಗೆ ಸಾರಾಸಗಟಾಗಿ ಬಂದಿಲ್ಲ. ನೀವು ಯು ಹ್ಯಾವ್ ವನ್ ದ ಸೀಟ್ ಬಿಕಾಸ್ ಆಫ್ ಡಿವಿಷನ್ ಆಫ್ ವೋಟ್ಸ್ ಆಫ್ ಲಿಂಗಾಯತ್ಸ್ ಇನ್ ಮುಂಬೈ ಕರ್ನಾಟಕ ಆ್ಯಂಡ್ ಮಧ್ಯ ಕರ್ನಾಟಕ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಆತಂಕ ಇರುತ್ತೆ. ಸಿಂಪಲ್ ಅರ್ಥಮೆಟಿಕ್ ನೀವು ಹಾಕಿದರೂ ಕೂಡ ಸಿದ್ದರಾಮಯ್ಯನವರ ಬಳಿ ಇರ್ತಕ್ಕಂಥ ವೋಟ್ ಬ್ಯಾಂಕ್ ಏನಿದೆ, ನೀವು ಆ ವೋಟ್ ಬ್ಯಾಂಕದ ವೋಲ್ಟಾಲಿಟಿಯನ್ನು ನೋಡಬೇಕು. ಆ ವೋಟ್ ಬ್ಯಾಂಕು ಅಂದರೆ ಕುರುಬರ ವೋಟ್ ಬ್ಯಾಂಕನ್ನೇ ತೆಗೆದುಕೊಳ್ತೀನಿ ನಾನು, ಫುಲ್ ಹಿಂದುಳಿದ ತಗೊಳ್ಳಲ್ಲ. ಸಿದ್ದರಾಮಯ್ಯನವರು ಅಹಿಂದ ನಾಯಕರಂತ ಬರೀ ಕುರುಬರ ವೋಟ್ ಬ್ಯಾಂಕನ್ನು ತೆಗೆದುಕೊಳ್ಳಿ. ಆ ವೋಟ್ ಬ್ಯಾಂಕು 2013ರಲ್ಲಿ ಕಾಂಗ್ರೆಸ್ ಜೊತೆ ಬರುತ್ತೆ, 14ರಲ್ಲಿ ಅರ್ಧ BJPಗೆ ಹೋಗುತ್ತೆ. ಕರೆಕ್ಟ್. ಇಟ್ ಇಸ್ ಕಮಿಂಗ್ ಬಿಕಾಸ್ ಆಫ್ ಸಿದ್ದರಾಮಯ್ಯ. 18ರಲ್ಲಿ ಅದು ಸ್ಪಷ್ಟವಾಗಿ ಸಿದ್ದರಾಮಯ್ಯ ಜೊತೆ ಬರುತ್ತೆ, 19ರಲ್ಲಿ ಅಲ್ಗಾಡುತ್ತೆ. ಮೋದಿ ಅಂತಲೂ ಒಂದಿಷ್ಟು ಹೋಗುತ್ತೆ ಒಟ್ಟು. ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಆ ವೋಟ್ ಬ್ಯಾಂಕ್ ನಿಮ್ಗೆ ವಿಧಾನಸಭಾ ಚುನಾವಣೆಗೆ ಬಂದಂಗೆ ಬರ್ತಾ ಇಲ್ಲ, ಇಲ್ಲಾಂದ್ರೆ ಸೀಟ್ಗಳು ಬರಬೇಕಲ್ಲ. ಕರೆಕ್ಟ್. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೊಂದು ಆತಂಕ ಇದೆ. ಅಂದರೆ ಇಲ್ಲಿ ಕುಳಿತುಕೊಂಡು ಇಲ್ಲ DK ಶಿವಕುಮಾರ್ 28ರನ್ನ ಎಲ್ರಿಗೂ ಗೊತ್ತಿದೆ. 2028ರಲ್ಲಿ DK ಶಿವಕುಮಾರ್ ವಿಲ್ ಲೀಡ್ ಕಾಂಗ್ರೆಸ್, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಹೌ ಟು ಎಕ್ಸಿಕ್ಯೂಟ್ ಇಟ್ ವಿದೌಟ್ ಅನಾಯಿಂಗ್ ಸಿದ್ದರಾಮಯ್ಯನವರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದರಲ್ಲಿ ವೇರಿಯೇಬಲ್ಸ್ ಇವೆ. ಸತೀಶ್ ಜಾರಕಿಹೊಳಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಒಟ್ಟಿಗೆ ಬರ್ತಾ ಇರೋ ರೀತಿ ನೋಡಿದರೆ 40 MLAಗಳನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ BJP ಇಸ್ ಕಮಿಂಗ್ ಇನ್ ದ ಗೇಮ್ ಅಲ್ವಾ. ಅಂದರೆ ಈಗ ರಮೇಶ್ ಜಾರಕಿಹೊಳಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ ನಾನು. ಯಾರು ಈ ಚಂದ್ರರಾಜ್ ಹೊಟ್ಟಿಹೊಳಿ ಅವ್ರನ್ನ ಮಾಡಿದ್ದು ಅಂತ ಕೇಳ್ತಾ ಇದ್ರು ಅವರು. ನನಗೇನು ಆಸಕ್ತಿ ಇಲ್ಲ ಇದರಲ್ಲಿ ಅಂತ. ಅಂದರೆ ಜಾರಕಿಹೊಳಿ ಬ್ರದರ್ಸ್ ಇದಾರಲ್ವಾ, ನೀವು ಯಾವ್ಯಾವ ಬಂಡಾಯ ಎದ್ದಿದಾರಲ್ಲ ಇಷ್ಟು ದಿನ, 2011ರ ಬಂಡಾಯ ಬಾಲಚಂದ್ರ ಜಾರಕಿಹೊಳಿ, 2019ರ ಬಂಡಾಯ ರಮೇಶ್ ಜಾರಕಿಹೊಳಿ,
2025 ಬಂಡಾಯ ಸತೀಶ್ ಜಾರಕಿಹೊಳಿ ನೇತೃತ್ವ ಕೊಟ್ಟು 30 MLAಗಳನ್ನು ಆ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಸ್ವಲ್ಪ ದಿನಗಳ ಕಾಲ ನಿಮ್ಮ ಸರ್ಕಾರ ಅಂತೂ ಅತಂತ್ರ ಆಯ್ತಾ? ಹೌದು ಹೌದು. ಸೊ ಹೈಕಮಾಂಡ್ ಈಸ್ ಲುಕಿಂಗ್ ಎಟ್ ಆಲ್ ಆಪ್ಷನ್ಸ್. ನೀವು ಸ್ವಲ್ಪ ಟೈಮ್ ತೆಗೆದುಕೊಂಡು ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ. ಡಿ ಕೆ ಶಿವಕುಮಾರ್ಗೆ ಅದು ಗೊತ್ತಿಲ್ಲ ಅಂತೇನಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಪಬ್ಲಿಕ್ಲಿ ಏನು ಪ್ರಯತ್ನ ಮಾಡ್ತಾರೆ ನನಗನ್ಸುತ್ತೆ, ಶಾಸಕರ ಬೆಂಬಲ ಅದು ಪಬ್ಲಿಕ್ ಕನ್ಸಂಪ್ಷನ್ಗೆ. ಯಾಕಂದರೆ ಪಬ್ಲಿಕ್ ಕನ್ಸಂಪ್ಷನ್ದಲ್ಲಿ ಶಂಕರ್ ಶೆಟ್ಟರ್ ಹೇಳ್ತಿದ್ರಲ್ಲ, ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲ ಇದೆ, ಡಿ ಕೆ ಶಿವಕುಮಾರ್ಗಿಲ್ಲ. ಈಗ ಡಿ ಕೆ ಶಿವಕುಮಾರ್ ನೀವು ಯಾವುದೇ ನಿರ್ಣಯ ಅಜಿತ್, ಮೀಡಿಯಾ ತೆಗೆದುಕೊಳ್ಳಿ ಅಲ್ವಾ, ನ್ಯಾಯಾಲಯ ತೆಗೆದುಕೊಳ್ಳಿ, ನೀವು ಪಾರ್ಟಿ ಹೈಕಮಾಂಡ್ ತೆಗೆದುಕೊಳ್ಳಿ, ಜನರಿಗೆ ಕಮ್ಯುನಿಕೇಟ್ ಆಗದ ನಿರ್ಣಯಗಳು. ಯಾಕಂದ್ರೆ ಇವು ಚುನಾವಣೆಯನ್ನು ಎದುರಿಸಬೇಕಾದ ರಾಜಕೀಯ ಪಕ್ಷಗಳು. ಈಗ ಯಡಿಯೂರಪ್ಪನವ್ರನ್ನ ಯಾಕೆ ತೆಗೆದ್ರು 2021 ಅನ್ನೋ ಜನರಿಗೆ ಕಮ್ಯುನಿಕೇಟ್, ಅವರು ವೋಟ್ ಬ್ಯಾಂಕ್, ಜನರಿಗೆ ಇನ್ ದ ಸೆನ್ಸ್ ಅವರು ವೋಟ್ ಬ್ಯಾಂಕ್. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ವೇರಿಯೇಬಲ್ಸ್ ಸಿಕ್ಕಾಪಟ್ಟೆ. ಆ ವೇರಿಯೇಬಲ್ಸನ್ನು ಒಂದು ಅಡ್ಜಸ್ಟ್ ಮಾಡಬೇಕು, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಅವರ ಮಹತ್ವಾಕಾಂಕ್ಷೆಗಳ ತಾಕಲಾಟಗಳನ್ನು ಸರಿ ಹೊಂದಿಸ್ಬೇಕು. ನೀವು ಡಾರ್ಕ್ ಹಾರ್ಸನ್ನು ತರ್ತೀವಿ ಅಂತ ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಇಲ್ಲ ಅವ್ನು ದಲಿತ ಮುಖ್ಯಮಂತ್ರಿ ಮಾಡಿಬಿಡೋಣ ಅಂತ. ಈಸ್ ಇಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್? ಇಟ್ ಈಸ್ ನಾಟ್, ಡೆಫಿನೆಟ್ಲಿ ನಾಟ್. ಯಾಕಂದರೆ ಡಿ ಕೆ ಶಿವಕುಮಾರ್ ಇಸ್ ಅ ಸ್ಟ್ರಾಂಗ್ ಮ್ಯಾನ್. ಸಿದ್ದರಾಮಯ್ಯನವರ ನೇತೃತ್ವವನ್ನು ಅವ್ರು ಒಪ್ಕೊಳ್ಬೋದು. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಮತ್ತೊಬ್ಬರು ಈ ಪ್ರಿಯಾಂಕ್ ಖರ್ಗೆನ ಮುಖ್ಯಮಂತ್ರಿ ಮಾಡಿದರೆ ಹೌ ಹಿ ವಿಲ್ ಅಕ್ಸೆಪ್ಟ್ ಇಟ್? ಡಿ ಕೆ ಶಿವಕುಮಾರ್ಗೆ ನೋಡಿ, ನನಗನ್ಸತ್ ಸಮಸ್ಯೆ ಆಗ್ತಿರೋದಲ್ಲಿ ಅವರು ನವೆಂಬರ್ಗೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು ಅವರ ಆಪ್ತರು ಗಟ್ಟಿಯಾಗಿ ಹೇಳ್ತಾ ಇದ್ರು. ನೀವು ಡಿಸೆಂಬರು, ಜನವರಿ, ಫೆಬ್ರವರಿಗೂ ಆಗದೆ ಅವ್ರಿಗಿರೋ ಪೇಚ್ ಅದೇ. ಈಗ ಅದಕ್ಕೇನು ಡಿ ಕೆ ಶಿವಕುಮಾರ್ ಕೇಳ್ತಿದ್ದಾರೆ, ಹೈಕಮಾಂಡ್ ನೀವು ಮೀಟಿಂಗ್ ಕರೀರಿ, ಸರಿಯಪ್ಪ ಇವತ್ತು ಮಾಡಲ್ಲ ಮಾರ್ಚಲ್ಲಿ ಮಾಡ್ತೀರಾ ಹೇಳಿ, ಆ ಟೈಮ್ ಲೈನ್ ನನಗೆ ಫಿಕ್ಸ್ ಮಾಡಿ ಹೇಳಿ. ಅಟ್ಲೀಸ್ಟ್ ನನಗೂ ಸಿದ್ದರಾಮಯ್ಯನವ್ರಿಗೆ ಎದರ ಬದರ ಕೂಡಿಸ್ಕೊಂಡು ಮಾತಾಡಿ. ಅವ್ರು ಮೊನ್ನೆ ಮಲ್ಲಿಕಾರ್ಜುನ್, ಈಗ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು, ಯಾಕೆ ಖರ್ಗೆ ಅವ್ರ ಮನೆಗೆ ಹೋಗಲಿಲ್ಲ? ಅವರು ದಿಲ್ಲಿಯಲ್ಲಿ ಖರ್ಗೆ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆ ಆದರೆ ನಾನು ಒಪ್ಕೊಳ್ಳಲ್ಲ ಅಂತ. ಸಂಪುಟ ಪುನಾರಚನೆಯನ್ನು ಮಾಡಿದರೆ ಇನ್ನೊಂದು ವರ್ಷ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಯಾಗಿರ್ತಾರೆ. ನಾನು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ MLAಗಳನ್ನು ಕಳಿಸ್ತಿದ್ದಾರೆ ಅದನ್ನು ಹೇಳೋಕ್ಕೆ. ಸೊ ಈ ಗೇಮ್ ನಡೆಯುತ್ತೆ ಜಿತ್. ಈಗ ಸಂಪುಟ ಪುನಾರಚನೆ ಅಂದ ತಕ್ಷಣ ಡಿಸ್ಟ್ರಿಕ್ಟ್ ವೈಸ್ ನೀವು ನೋಡ್ತಾ ಹೋಗಿ, ಅದರಲ್ಲೂ ಮಜಾ ಇರುತ್ತೆ ಅದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ, ಲಕ್ಷ್ಮಣ್ ಸವದಿ ಒಂದು ಕಡೆ, ರಾಜು ಕಾಗೆ ಒಂದು ಕಡೆ, ಸತೀಶ್ ಜಾರಕಿಹೊಳಿ, ಅಶೋಕ್ ಪಟ್ಟಣ್ ಒಂದು ಕಡೆ, ಬೆಳಗಾವಿ ಜಿಲ್ಲೆ. ಬಿಜಾಪುರ ಜಿಲ್ಲೆಗೆ ಹೋದ ತಕ್ಷಣ ಶಿವಾನಂದ ಪಾಟೀಲ್ ದಿಲ್ಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ. MB ಪಾಟೀಲ್ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ, ಬಟ್ 13ರಿಂದ 18ರವರೆಗೆ ಇದ್ದಂತಿಲ್ಲ ಅಂತ ನನಗನ್ಸತ್ ಮೇಲ್ನೋಟಕ್ಕೆ. ನೀವು ಧಾರವಾಡಕ್ಕೆ ಬಂದ ತಕ್ಷಣ ಸಂತೋಷ್ ಲಾಡ್ ಬಹಳ ಗಟ್ಟಿಯಾಗಿದ್ದಾರೆ ಸಿದ್ದರಾಮಯ್ಯನವ್ರ ಪರವಾಗಿ. ವಿನಯ್ ಕುಲಕರ್ಣಿ 23ಕ್ಕೆ ಅವರು ಡಿ ಕೆ ಶಿವಕುಮಾರ್ ಜೊತೆ ವಿನಯ್ ಕುಲಕರ್ಣಿ, ವಿಜಯಾನಂದ ಕಾಶ್ಯಪ್ನವ್ರು ದಿಲ್ಲಿಯಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಸಂಪುಟ ಪುನಾರಚನೆಯ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಬಿಟ್ಟಿದ್ದು ಕೂಡ ಅದು ಶಾಸಕರ ಬೆಂಬಲವನ್ನು ತನ್ನ ಬಳಿ ಗಟ್ಟಿಯಾಗಿ ಇಟ್ಕೊಳ್ಳೋಕೆ. ಒಂದು ವೇಳೆ ಹೈಕಮಾಂಡ್ ಅನುಮತಿ ಕೊಟ್ಬಿಟ್ರೆ ನಾನೇ ಸಂಪುಟ ಪುನಾರಚನೆ ಮಾಡೋದು. ಸೊ ನನಗನ್ಸುತ್ತೆ ಅಜಿತ್, ಇದು BJP ಥರ ಬೀದಿ ರಂಪ ಆಗಲ್ಲ. ಬಟ್ ಹೈಕಮಾಂಡ್ ವಿಲ್ ಹ್ಯಾವ್ ಎ ಟಫ್ ಟೈಮ್. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಜಾಣತನದಿಂದ ಅದನ್ನು ಹೈಕಮಾಂಡ್ ಅಂದ್ಬಿಟ್ರು. ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್, ಅವ್ರು ಗೊತ್ತು. ಆಮೇಲೆ ಯಾವತ್ತೂ ದಿಲ್ಲಿಯಲ್ಲಿರ್ತಕ್ಕಂಥ ನಾಯಕರು ತಮ್ಮ ರಾಜ್ಯದ ಪ್ರಶ್ನೆ ಬಂದಾಗ ನಾವು ಅದನ್ನು ಬಿಡಿಸ್ತೀವಿ ಅಂತ ಹೋಗಲ್ಲ. ಬಿಕಾಸ್ ಹಿ ಹ್ಯಾಸ್ ಎ ಪಾರ್ಟಿ, ಹಿ ವಿಲ್ ಬಿಕಮ್ ಎ ಪಾರ್ಟಿ. ಹಾಗಾಗಿ ಹೈಕಮಾಂಡ್ ಇದನ್ನು ಹೇಗೆ ರಿಸಾಲ್ವ್ ಮಾಡುತ್ತೆ, ನಾನು ಅದಕ್ಕೆ ಮೊನ್ನೆ ಹೇಳಿದೆ ಅಜಿತ್, ದಿಸ್ ಇಸ್ ಅ ಟೆಸ್ಟ್ ಫಾರ್ ರಾಹುಲ್ ಗಾಂಧಿ. ನೀವು BJPಯನ್ನು ಮತ ಚೋರಿ ಅಂತ ಟೀಕೆ ಮಾಡ್ಬೋದು, ರಫೇಲ್ ಮೇಲೆ ಟೀಕೆ ಮಾಡ್ಬೋದು, ಬಟ್ ನಿಮ್ಮ ಪಾರ್ಟಿಯ ನಿರ್ಣಯಗಳನ್ನು ನೀವು ಹೆಂಗೆ ರಿಸಾಲ್ವ್ ಮೆಕ್ಯಾನಿಸಮ್, ನಿಮ್ಮ ಐಡಿಯಾಲಜಿ ಭಾಷಣ ಬೇರೆ, ಬಟ್ ರಿಸಾಲ್ವ್ ಮೆಕ್ಯಾನಿಸಮನ್ನು ನೀವು ಹೆಂಗೆ ಪ್ಲೇ ಮಾಡ್ತೀರಿ, ಎಕ್ಸಿಕ್ಯೂಟ್ ಮಾಡ್ತೀರಿ ಅನ್ನೋದು ರಾಹುಲ್ ಗಾಂಧಿಗೆ ಮತ್ತು ಅವರ ಇಬ್ಬರು ಸಹೋದ್ಯೋಗಿಗಳಿದಾರಲ್ಲ KC ವೇಣುಗೋಪಾಲ್ ಆ್ಯಂಡ್ ರಣದೀಪ್ ಸುರ್ಜೇವಾಲಾ, ಅವ್ರಿಗೂ ಇದು ಟಫ್ ಟೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.